ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನೋಡಿ, ನಾವಿವತ್ತು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಶ್ರೀರಾಮ್ಪುರದಲ್ಲಿರುವಂತಹ ಮೈಲಾರಪುರದಲ್ಲಿ ಹತ್ರ ಇರೋ ದೇವಸ್ಥಾನ. ತುಂಬ ಒಳ್ಳೆ ದೇವಸ್ಥಾನ. ಇದು ಬಂದ್ಬಿಟ್ಟು ಏಳಿಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯವರ ಬೆಟ್ಟ. ಸನ್ನಿಧಿಗೆ ನಾವೆಲ್ಲರೂ ಸಹ ಹತ್ತುತ್ತಾ ಇದ್ದೀವಿ. ನೋಡಿ, ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗನೂ ಸಹ ಅವನೊಬ್ಬನೇ ಹತ್ತುತ್ತಾ ಇದ್ದ. ನಮ್ಮ ಯಜಮಾನ್ರು ಹಿಂದೆ ಬ್ಯಾಕಲ್ಲಿ ಬರ್ತಾ ಇದ್ದಾರೆ. ನೋಡಿ, ಈ ಬೆಟ್ಟ ಬಂದ್ಬಿಟ್ಟು ತುಂಬ ಎತ್ತರದಲ್ಲಿದೆ. ಸೊ ಹಾಗಾಗಿ ನಾವೆಲ್ಲರೂ ಹತ್ತೋದು ತುಂಬ ಕಷ್ಟ. ಇದು ಬಂದ್ಬಿಟ್ಟು 200ಇಂದ 300 ಮೆಟ್ಲುಗಳು ಇದ್ದಾವೆ ಅಂದಾಜು. ಸೊ ಹಾಗಾಗಿ ಹತ್ತೋದು ತುಂಬ ಕಷ್ಟ. ಬಟ್ ಹತ್ತಿದ್ವಿ, ಹಂಗಾದ್ರೂ ಹತ್ತುತ್ತಾ ಇದ್ದೀವಿ. ಬಂದಿರೋ ರೀಸನ್ ಬಂದ್ಬಿಟ್ಟು ನಮ್ಮ ಅಕ್ಕನ ಪಾಪು ಎಲ್ಲರೂ ಬಂದಿದ್ದೀವಿ. ದೋಣಿ ಸೇವೆ ಮಾಡ್ಸೋಣ ಅಂತ ಬರ್ತಾಯಿದ್ವು. ಹಾಗಾಗಿ ಫುಲ್ ಕ್ರೌಡ್ ಕೂಡ ಜಾಸ್ತಿ ಇತ್ತು ಇವತ್ತು. ಏಕೆಂದರೆ ಭಾನುವಾರ ಅಲ್ವಾ. ಸ್ವಾಮಿಗೆ ಭಾನುವಾರದಿಂದ ಮಾತ್ರ ವಾರ ಜಾಸ್ತಿ. ಹಾಗೆಯೇ ದೋಣಿ ಸೇವೆಗಳು ಎಲ್ಲ ಜಾಸ್ತಿ ಆಗುತ್ತೆ. ಜನಗಳು ತುಂಬ ಜನ ಬಂದಿದ್ದರು. ಮರಗಳ ಹತ್ರ ಕೋತಿಗಳು ಇರ್ತಿದ್ವು ಸಲ. ಬಟ್ ಈ ಸಲ ಇರಲಿಲ್ಲ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಗೆ ಅಥವಾ ಒನ್ ಡೇ ಪಿಕ್ನಿಕ್ಗೆ ಮತ್ತು ದೇವ್ರ ದರ್ಶನಕ್ಕೂ ಕೂಡ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನೋಡಿ, ಮೇಲೆ ಬೆಟ್ಟದಿಂದ ಮೇಲೆ ಹೆಂಗೆ ಇದೆ ಅಂತ ವ್ಯೂ ಕೆಳಗಡೆ. ಕೊನೆಗೂ ನಾವು ಕೊನೆ ಮೆಟ್ಲು ನೋಡಿ, ಲಾಸ್ಟ್ ಮೆಟ್ಲು ಹತ್ತುತ್ತಾ ಇರೋದು. ಇಲ್ಲಿ ಮೇಲೆ ವ್ಯೂವಿಂದ ನೋಡಿ, ಮೇಲಿಂದ ಟಾಪಿಂದ ಇದೆ ವ್ಯೂ. ತುಂಬ ಕೆಳಗೆ ಮತ್ತು ಹೈಟಲ್ಲಿದೆ ಇದು ಬೆಟ್ಟ. ಹೈಟಿಂದ ತುಂಬ ಕೆಳಗೆ ಝೂಮ್ಸು ನೋಡಿ, ಮನೆಗಳು ಕೆಳಗಡೆ ಇದ್ದಾವೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆಹಣ್ಣು ಸರ್ವ್ ಮಾಡಿಸೋಣ ಅಂತ ಎಲ್ಲರೂ ನಾವು ಸುಮಾರು ಒಂದು 20 kg ಅಷ್ಟು ಬಾಳೆಹಣ್ಣು ತಂದಿದ್ದೀವಿ. ಅದನ್ನೆಲ್ಲ ಸರ್ಪ್ ಅಂತ ಮಾಡಿಸ್ತಾರೆ, ರಸಾಯನ ಮಾಡಿಸಿ ಪೂಜೆ ಮಾಡಿಸ್ತೀವಿ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ನಾವು ಹೋಗಿ ಒಂದೆರಡು ಫೋಟೋಗೆ ಫೋಸ್ ಕೊಟ್ವಿ. ನೋಡಿ, ನಮ್ಮ ಮಗ ಕೆಳಗಡೆ ಬಗ್ಗೆ ನೋಡ್ತಾ ಇದ್ದಾನೆ, ಏನಿದೆ ಕೆಳಗಡೆ ಅಂತ. JCB ಆ ಥರ ಎಲ್ಲ ನೋಡ್ತಾನೆ. ನೋಡಿ, ಇವಾಗ ಪ್ರಸಾದಕ್ಕೆ ಬಾಳೆಹಣ್ಣಿಂದು ರಸಾಯನಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ. ದೋಣಿ ತುಂಬಿಸೋಕೆ ಇದು ದೋಣಿ ತುಂಬಿಸೋಕೆ ಸಪ್ರೇಟ್ ಜಾಗ ಇದೆ ನೋಡಿ, ಅಲ್ಲಿ ಎಲ್ಲ ರೆಡಿ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ದೇವಸ್ಥಾನ ಪಕ್ಕ ಮೇಲೆ ಇರೋವಂಥ ಟಾಪ್. ಇದು ಇಲ್ಲಿ ಈ ಥರ ಇದೆ ನೋಡಿ. ಇಲ್ಲೂ ಫುಲ್ ದೊಡ್ಡ ಬಂಡೆ ಇದೆ, ಒಂದೇ ಬಂಡೆ, ಸಿಂಗಲ್ ಬಂಡೆ ಇದೆ. ನಂತರ ನೋಡಿ, ಈಗ ಗೊರವೆಗಳೆಲ್ಲ ಹೇಗೆ ಇದು ಮಾಡ್ತಾಯಿದ್ದಾರೆ ಅಂತ. ಇದು ಬಂದ್ಬಿಟ್ಟು ರಿಯಲಿ ದೇವರು ಬಂದಿರುತ್ತೆ ಅಂತ ಹೇಳ್ತಾರೆ. ನೋಡಿ ಯಾವ ಥರ ಇವರು ಇದು ಮಾಡ್ತಾಯಿದ್ದಾರೆ ಅಂತ. ಗೊರವೆಗಳು ಎಡೆ ಕೂಡ ನಾವು ಹಾಕ್ಸಿದ್ವಿ. ಇದು ಮತ್ತು ತುಂಬ ನಮಗೆಲ್ರಿಗೂ ಇಂಟ್ರೆಸ್ಟಿಂಗ್ ಇರೋವಂಥ ಇದು ಎಡೆ ನೋಡಿ. ಇಂಟ್ರೆಸ್ಟಿಂಗ್ ಅಂದರೆ ಇದೆ ಎಡೆ. ಅದಾದ ನಂತರ ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ದರ್ಶನ ಪಡ್ಕೊಂಡು ಹೋದ್ವಿ. ಥ್ಯಾಂಕ್ ಯು ಆಲ್.